ಇನ್ನು HSRP ನಂಬರ್ ಪ್ಲೇಟ್ ಹಾಕಿಸೋ ಗಡುವು ವಿಸ್ತರಣೆ ಮಾಡಲಾಗುತ್ತೆ ಅಂತ ಹೇಳಿ ಪರಿಷತ್ನಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಮಾಹಿತಿ ನೀಡಿದ್ದಾರೆ. ಪರಿಷತ್ನಲ್ಲಿ ಕಾಂಗ್ರೆಸ್ ಪರಿಷತ್ ಸದಸ್ಯ ಮಧು ಮಾದೇಗೌಡ ಪ್ರಸ್ತಾಪ ಮಾಡಿದ್ರು ಈ ವಿಚಾರವನ್ನ. HSRP ನಂಬರ್ ಪ್ಲೇಟ್ ನಿಯಮ ಚರ್ಚೆ ನಡೆದಿದೆ. ರಾಜ್ಯದಲ್ಲಿ 2 ಕೋಟಿಗೂ ಹೆಚ್ಚಿನ ವಾಹನಗಳಿವೆ. ಇನ್ನು ಹಳ್ಳಿಗಳಲ್ಲಿ ವಾಹನಗಳಿಗೆ HSRP ಪ್ಲೇಟನ್ನು ಹಾಕಿಸುವಂಥ ಒಂದು ಕೆಲಸ ಆಗಬೇಕು. ಆನ್ಲೈನ್ನಲ್ಲಿ ನೋಂದಣಿಗೆ ಒಂದು ರೀತಿ ಫೇಕ್ ವೆಬ್ಸೈಟ್ಗಳು ಕೂಡ ಸ್ಟಾರ್ಟ್ ಆಗಿವೆ, ಅದರ ಹಾವಳಿ ಕೂಡ ಇದೆ. ಸರ್ಕಾರ ನೀಡಿರುವಂಥ ಗಡುವು ವಿಸ್ತಾರ ಮಾಡಬೇಕು ಅಂತ ಹೇಳಿ ಆಗ್ರಹ ಕೇಳಿ ಬರ್ತಾ ಇದೆ ಜನರಿಂದ ಅನ್ನುವಂಥದ್ರ ಬಗ್ಗೆನೂ ಕೂಡ ಒಂದಷ್ಟು ಮಾತು ಚರ್ಚೆ ನಡೀತು. ಸೊ ಹಾಗಾಗಿ ಸಾರಿಗೆ ಇಲಾಖೆ ಕ್ರಮ ಕೈಗೊಳ್ಳಬೇಕು ಅಂತ ಮಾದೇಗೌಡ ಅವರು ಆಗ್ರಹಿಸಿದರು. ಮಾದೇಗೌಡ ಅವರ ಪ್ರಶ್ನೆಗೆ ಉತ್ತರಿಸಿದಂಥ ಸಚಿವ ರಾಮಲಿಂಗಾರೆಡ್ಡಿ HSRP ನಂಬರ್ ಪ್ಲೇಟ್ ಹಾಕಿಸುವಂಥ ಗಡುವು ವಿಸ್ತರಣೆ ಮಾಡ್ತೀವಿ ಅಂತ ಹೇಳಿದರು. ಅಧ್ಯಕ್ಷರೇ, ಈಗ ಲೇಟೆಸ್ಟ್ ಆಗಿ ಆಗಿರ್ತಕ್ಕಂಥದ್ದು 18 ಲಕ್ಷ ವಾಹನ ಮಾತ್ರ. ಇದು ಕೇಂದ್ರ ಸರ್ಕಾರ ಮತ್ತು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಪ್ರಕಾರ ದೇಶದ ಎಲ್ಲ ಭಾಗದಲ್ಲೂ ಆಗೋಗಿದೆ. ನಮ್ಮಲ್ಲೇ ಸ್ವಲ್ಪ ತಡವಾಗಿ ಪ್ರಾರಂಭ ಆಯಿತು. ಮತ್ತು ಇದನ್ನು ಮುಂದಕ್ಕೆ ಹಾಕಬೇಕಾಗುತ್ತೆ. ಇನ್ನೊಂದು 3 ತಿಂಗಳು ಮುಂದಕ್ಕೆ ಹಾಕೋಣ. ಮತ್ತು ಸಚಿವರಲ್ಲಿ ಮತ್ತು ಇದ್ರ ಜೊತೆಗೆ ಫೇಕ್ ಆ್ಯಡ್ಸ್ಗಳು ಆನ್ಲೈನಲ್ಲಿ ಬರ್ತಾ ಇದ್ದಾವೆ. ಇದು ಫೇಕ್ ರಿಜಿಸ್ಟ್ರೇಷನ್ ಗೂಗಲ್ ಆ್ಯಡ್ಸ್ ಇಂದ ಫೇಕ್ ವೆಬ್ಸೈಟ್ಗಳು ಕ್ರಿಯೇಟ್ ಆಗಿದ್ದಾವೆ. ಇದ್ರ ಬಗ್ಗೆ ಸಚಿವರು ಗಮನ ಹರಿಸ್ಬೇಕು. ಸಭಾಧ್ಯಕ್ಷರೇ, ಇದು OEM ಮತ್ತು HSR ಇದೆಯಲ್ಲ, ವಿತರಕರು ಅವ್ರು ಮಾತ್ರ ಮಾಡೋಕ್ಕೆ ಸಾಧ್ಯ ಇದೆ, ಬೇರೆಯವ್ರು ಮಾಡೋಕ್ಕಾಗೋದಿಲ್ಲ. ಡೂಪ್ಲಿಕೇಶನ್ನು ಆಗಲ್ಲ. ಆಮೇಲೆ ಫೇಕ್ ವೆಬ್ಸೈಟ್ಗಳು ಕ್ರಿಯೇಟ್ ಆಗಿದ್ದಾವೆ. ಸೊ ಸಾರ್ವಜನಿಕರು ಫೇಕ್ ವೆಬ್ಸೈಟಲ್ಲಿ ಹೋಗಿ ರಿಜಿಸ್ಟ್ರೇಷನ್ಗೆ ಮಾಡೋಂಥ ಸಂದರ್ಭದಲ್ಲಿ ಅವರು OTP ಬರ್ತದೆ, ಅದ್ರ OTP ಮುಖಾಂತರ ದುಡ್ಡು ಕಟ್ಟಿದ್ರೆ ಅದು